ಓಂ ಶಾಂತಿ. ನಾನು 96ರಲ್ಲಿ ನಾನು ಬರ್ತಾ ಇದ್ದೆ, ಹೋಗ್ತಿದ್ದೆ, ಅಷ್ಟು ಮಾತುಕತೆ ಇರಲಿಲ್ಲ. ಆಮೇಲೆ ಈಗ ಒಂದು 2018 ಆಗ ನನಗೆ ತುಂಬ ಕ್ಲೋಸು. ಆಗ ನಾನು ಆವಾಗ ನೋಡಿದ್ದು ಚಿಕ್ಕ ಮಗು ಇಷ್ಟು ಬೆಳೆದಿದೆ ಅಂದರೆ ಎಷ್ಟು ಬಾಬಾ ಚಮತ್ಕಾರ ಮಾಡಿಬಿಟ್ರಲ್ಲ, ಮ್ಯಾಜಿಕೇ ಮಾಡಿಬಿಟ್ರು ನನಗೆ. ಹಿಂಗೋಗಿ ತಿರುಗೋದ್ರೊಳಗಡೆ ಇದೇ ಜನ್ಮದಲ್ಲೇ ನಮ್ಮ ಕಣ್ಮುಂದೆ ಇದ್ದ ಚಿಕ್ಕ ಮಗು ಹುಡುಗಿ ಇವತ್ತು ತಾಯಿ ಆಗ್ಬಿಟ್ರು. ಎಷ್ಟು ಜನಕ್ಕೆ ಎಷ್ಟು ಸಂತೋಷ ಆಗ್ಬಿಟ್ಟು. ಚೈತನ್ಯವಾಗಿ ನಿಜ ಹೇಳ್ಬೇಕಂದ್ರೆ ನನಗೆ ಅನ್ಸೋದೇನಂದ್ರೆ ಫೀಲಿಂಗ್ಸ್, ಅವರು ತಾಯಿ ಪತ್ರ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ತಾಯಿ ಪತ್ರ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಸ್ಥೂಲವಾಗಿ ಹೊಟ್ಟೆ ತುಂಬಿಸ್ತಾರೆ, ಸೂಕ್ಷ್ಮವಾಗಿ ತುಂಬಿಸ್ತಾರೆ. ಗುಣಗಳಲ್ಲೂ ಅಷ್ಟೇ, ಜ್ಞಾನದಲ್ಲೂ ಅಷ್ಟೇ. ಮತ್ತೆ ಅವರ ಮುಖಚರ್ಯನೇ ಹಂಗಿದೆ, ದೇವತೆ ತರ ಇದೆ. ಚೈತನ್ಯ ದೇವಿನೇ ಅವರು. ನೀವು ಅಲಂಕಾರ ಮಾಡಿ ಕೂರಿಸ್ಬಿಟ್ರೆ ವಿಗ್ರಹ ಆಗ್ಬಿಡ್ತಾರೆ. ಆ ಥರ ಇದೆ ಅವ್ರ ಪೊಸಿಷನ್. ಆ ಸ್ಥಾನ ಕೊಟ್ಬಿಟ್ಟಿದ್ದಾರೆ ಬಾಬಾ. ಈಗ ಅದನ್ನ ನಿಭಾಯಿಸೋ ಶಕ್ತಿನೇ ಇದೆ ಅವ್ರಿಗೆ. ನೀವೆಲ್ಲ ಅವ್ರ ಭುಜಗಳಾಗ್ಬಿಟ್ಟಿದ್ದೀರಾ ಅಂದ್ರೆ ಇನ್ನೂ ಚೆನ್ನಾಗಿ ಬೆಳೀತಾರೆ ಅಲ್ವಾ. ಈಗಾಗಲೇ ಅವ್ರು ನೋಡಿ ಹೆಂಗ್ ಅಭಿವೃದ್ಧಿ ಹೊಂದ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಎಷ್ಟು ಶ್ರಮ ಆಗ್ತಿತ್ತು ಗೊತ್ತಾ, ಒಂದು ಸೆಂಟರ್ ನಡೆಸ್ಬೇಕಾದ್ರೆ, ಒಂದು ಆತ್ಮನ ಕರ್ಕೊಂಡು ಹೋಗ್ಬೇಕಂದ್ರೆ. ಇವಾಗ ಆಟೋಮೆಟಿಕ್ ಆಗಿ ಬರ್ತಾ ಇದ್ದಾರೆ. ಯಾಕೆ? ಆಕರ್ಷಣೆ, ಆ ಒಂದು ಪಾಲನೆ, ಆ ನಿಸ್ವಾರ್ಥದ ಸೇವೆ, ಆ ಕನ್ಯೆ ಅನ್ನೋದೊಂದು ಇರುತ್ತಲ್ಲ, ಬಾಬಾ ನಿಮಿತ್ತ ಮಾಡೋಲ್ಲ ಬ್ರಹ್ಮಕುಮಾರಿ ಅಂತ, ಆ ಒಂದು ಶಕ್ತಿ ಕೆಲಸ ಮಾಡಿಸ್ತಾ ಇದೆ. ಸೊ ಈಗ ಅವರ ಪಾಲನೆ ಇರೋದೇ ನಿಮ್ಮ ಅದೃಷ್ಟ. ಅವರ ಅಣಿಗಳಿರೋದೇ ನಿಮ್ಮ ಅದೃಷ್ಟ. ಅದನ್ನ ನಾವು ಕೊನೆ ಉಸಿರು ತನಕ ಅದನ್ನ ಕಾಪಾಡ್ಕೊಂಡು ಬರೋಣ, ಅದೇ ನಮ್ದು ಭಾಗ್ಯ.